ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಸಮಸ್ತ ನಾಡಿನ ಜನತೆಗೆ ಹಾಗೂ GTV ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾಗಡಿ ಪಟ್ಟಣದ ಹೊಸಪೇಟೆ ರಸ್ತೆಯ ಕೆಂಪೇಗೌಡ ಸಮೃದ್ಧಿ ಬಡಾವಣೆಯಲ್ಲಿ ಮೊದಲನೇ ವರ್ಷದ ಸಂಕ್ರಾಂತಿ ಸಂಭ್ರಮವನ್ನು ಅಧ್ಯಕ್ಷ ನಾಗರಾಜರವರ ನೇತೃತ್ವದಲ್ಲಿ ಸಾಂಪ್ರದಾಯಿಕವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಲಿಂಗಪ್ರಕಾಶ್, ಉಪಾಧ್ಯಕ್ಷ ನಾಗರಾಜು ಮಾಸ್ಟರ್, ಕಾರ್ಯದರ್ಶಿ ಮಹೇಶ್, ಸಹ ಕಾರ್ಯದರ್ಶಿ ರಾಜಣ್ಣ, ಖಜಾಂಚಿ ಸುನೀಲ್, ಸದಸ್ಯರುಗಳಾದ ಹನುಮಂತಯ್ಯ, ಶಿವಕುಮಾರ್ ನಾಯಕ್, ಸತೀಶ್, ಜಗದೀಶ್, ಜಯರಾಮ್, ಯತೀಶ್, ಕೆಂಪಣ್ಣ, ಶಿವಣ್ಣ ಹಾಗೂ ಬಡಾವಣೆಯ ನಿವಾಸಿಗಳು ಭಾಗವಹಿಸಿದ್ದರು. ಆಕೆಯ ಬಲು ಗೊಂಬೆ ಆಕೆ ಬಲು ದೊಡ್ಡೋಳು, ಕಾಳುನೇ ಕರಿಮೆಣಸು ಬೆಳೆಯೋಳು ಭೂಮಮ್ಮನ, ಆಕೆಯ ನಂದರುಗಳಿಗೆ ನೆನುದೇನು, ಎಳ್ಳೂನೇ ಕಾಳೋಟು ಸೆಲ್ಲಿಯ ಹುಟ್ಟೋಳೆ, ಎಸೊಂದೆ ನೆರಿಗೆ ಒಯ್ದವಳೆ, ಎಸೊಂದೆ ನೆರಿಗೆ ಒಯ್ದವಳೆ, ಕೋಟೆ ಮಾರಮ್ಮ ಕೋಟೆಗಾಕಿದಳು ಕೊನಿಸೆರುಗು ನೋಡಣ್ಣ.
ಅದೇ ಚೆನ್ನಾಗಿತ್ತು 1 ಲಕ್ಷಕ್ಕೆ. ಅಂಬಾರದು ಮಳೆಯಂಗೆ ಮುಂಗಾರಿ ಸಿಡಿಲಿನಂಗೆ ರಂಗುಳಿಸುತ್ತಾವೋ ಮಳಿಗೆಗೆ ರಂಗುಳಿಸುತ್ತಾವೋ ಮಳಿಗೆಗೂ ಮೂತ್ತಿನ ಗೊಡುಗು ತಂದೆ ಕೆಂಪೈಗೆ ಹಿಡಿದಾರು ಆಕಾಶದು ಮಳೆಯಂಗೆ ಲೋಕದು ಸಿಡಿಲಿನಂಗೆ ಆಕುರಿಸುತ್ತಾವೋ ಮಳಿಗೆಗೆ ಆಕುರಿಸುತ್ತಾವೋ ಮಳಿಗೆಗೂ ಮೂತ್ತಿನ ಗೊಡುಗು ತಂದೆ ಕೆಂಪೈಗೆ ಹಿಡಿದಾರು. ಅಂದರೆ ರಾಗಿ ದವಸ ಧಾನ್ಯ ಬೆಳೆದಂಥವ್ರು ಕಣಜಕ್ಕೆ ತುಂಬ್ತಿದ್ರು ಹಿಂದೆ. ಕಣಜಕ್ಕೆ ತುಂಬಿ ಕಾಳು ಕಡಿಯನ್ನು ಬೇರ್ಪಡಿಸಿ ಹುಲ್ಲನ್ನು ಬೇರ್ಪಡಿಸ್ಕೊಂಡು ರಾಸುಗಳನ್ನು ಪೂಜೆ ಮಾಡ್ತಾಯಿದ್ರು. ರೈತಾಪಿ ವರ್ಗದವರಿಗೆ ಬೇಕಾಗಿದ್ದಂಥ ಗುರುನೈನರು ಶರಣರು ಪೂಜೆ ಮಾಡ್ತಿದ್ರಂತೆ. ರಾಗಿ ರಾಶಿಯನ್ನು ಪೂಜೆ ಮಾಡಿ ಲೋಕ ಕಲ್ಯಾಣವಾಗಲಿ, ಸಕಲ ಚರಾಚರ ಜೀವಿ ಜಂತುಗಳಿಗೆ ಒಳಿತಾಗಲಿ ಅಂತ ಮಾಡ್ತಿದ್ದನ್ನು ಸಂಕ್ರಮಣ, ಸಮೃದ್ಧಿ, ಸಂಕ್ರಾಂತಿ ಹಬ್ಬ ಅಂತೇಳಿ ಮಾಡಿದ್ರಂತೆ. ಇದು ಶರಣರ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ಪರಂಪರೆ. ಒಳ್ಳೆಯದಾಗಲಿ. ರೌಂಡ್ ಬನ್ನಿ. ಯಾರು ಶುಭಾಶಯಗಳೊಂದಿಗೆ ಮಾಗಡಿ ಪಟ್ಟಣದ ಹೊಸಪೇಟೆ ರಸ್ತೆ ಕೆಂಪೇಗೌಡ ಸಮೃದ್ಧಿ ಬಡಾವಣೆಯಲ್ಲಿ ಬಡಾವಣೆಯ ನಿವಾಸಿಗಳೆಲ್ಲರೂ ಸೇರಿ ಪ್ರಥಮ ಬಾರಿಗೆ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಅತ್ಯಂತ ಅಲಂಕಾರಿಕವಾಗಿ ಕೃಷಿ ಬದುಕಿನ ಭಾವನೆಗಳನ್ನೆಲ್ಲ ನಿರೂಪಣೆ ಮಾಡಿದ್ದಾರೆ. ಕಾಟಮರಾಯರನ್ನು ಮುನಿರಾಯರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಡಾವಣೆಯ ಮುಖಂಡರಾದಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಧರ್ಮದರ್ಶಿ ಸಮಿತಿಯ ಅಧ್ಯಕ್ಷರು ಆದಂಥ ನಾಗರಾಜ್ ಅವರವರು ಮಕರ ಸಂಕ್ರಾಂತಿ ಹಬ್ಬದ ಬಗ್ಗೆ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು. ಸಮಸ್ತ ಮಾಗಡಿಯ ನಾಗರಿಕ ಬಂಧುಗಳಿಗೆ ಈ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಮಾಗಡಿ ಕೆಂಪೇಗೌಡ ಅಭಿವೃದ್ಧಿ ಬಡಾವಣೆಯ ಪರವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ, ಈ ನಮ್ಮ ಟೌನ್ನಲ್ಲಿ ನಮ್ಮ ಬಡಾವಣೆ ಇದೆ, ಒಂದು ಮಾದರಿ ಬಡಾವಣೆ ಮಾಡಬೇಕು ಅಂತೇಳಿ ನಮ್ಮ ಹಿರಿಯರೆಲ್ಲ ಯೋಚನೆ ಮಾಡಿ ಒಂದು ತೀರ್ಮಾನ ತಗೊಂಡ್ರು. ಆ ತೀರ್ಮಾನದಂತೆ ಈಗ ಪ್ರಪ್ರಥಮವಾಗಿ ಈ ವರ್ಷದ 1925ನೇ ಪ್ರಥಮ ವರ್ಷದ ಮೊದಲನೇ ಹಬ್ಬವಾದ ಈ ಸಂಕ್ರಾಂತಿ ಹಬ್ಬವನ್ನು ನಮ್ಮ ಮಾಗಡಿ ಟೌನ್ಗೆ ಮಾದರಿಯಾಗಿ ಮಾಡಬೇಕು ಅನ್ನೋದು ನಮ್ಮ ರಾಜಣ್ಣವರು, ನಮ್ಮ ಮಹೇಶಣ್ಣವರು, ನಮ್ಮ ಮಾಸ್ಟ್ರು ಗುರುಗಳು ನಮ್ಮ ಬಡಾವಣೆಗೆ ಪ್ರಪ್ರಥಮವಾಗಿ ಈ ಲೇಔಟ್ಗೆ ಬಂದಂಥ ನಮ್ಮ ಮಾಸ್ಟ್ರುಗಳು ಎಲ್ಲರೂ ಸೇರಿಕೊಂಡು ಈ ನಮ್ಮ ಬಡಾವಣೆ ಒಂದು ಮಾದರಿ ಆಗಿ ಮಾಡಬೇಕು ಅನ್ನೋದು ಒಂದು ನಮ್ಮೆಲ್ಲರ ಮಹದಾಶೆ. ಆ ಆಶಯ ಪ್ರಕಾರ ಈ ವರ್ಷದ ಪ್ರಥಮ
ಹಬ್ಬವಾದ ಸಂಕ್ರಾಂತಿ ಹಬ್ಬದಿಂದ ಇನ್ನು ಬರುವಂಥ ಎಲ್ಲ ನಮ್ಮ ಧಾರ್ಮಿಕ ಹಿಂದೂ ಭಾವನೆಗಳ ಧಾರ್ಮಿಕವಾದ ಹಬ್ಬಗಳನ್ನು ಹಿಂದೂಗಳಿಗೆ ಮೀಸಲಾದಂಥ ಹಬ್ಬಗಳನ್ನು ನಾವು ಹಿಂದೂಗಳಾಗಿ ಆಚರಿಸಬೇಕು ಅನ್ನೋದು ನಮ್ಮ ಬಡಾವಣೆಯ ಎಲ್ಲರ ಆಶಯ. ಅದರಂತೆ ಈ ವರ್ಷದ ಪ್ರಥಮ ಹಬ್ಬ ಸಂಕ್ರಾಂತಿಯನ್ನು ಪ್ರಾರಂಭ ಮಾಡಿದ್ದೇವೆ. ಇನ್ನು ನಮ್ಮ ಮುಂದೆ ಈ ಬಡಾವಣೆಗೆ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ. ಆ ಸಂಘದ ಮುಖಾಂತರ ಬರುವಂಥ ಎಲ್ಲ ದಿನಗಳಲ್ಲಿ ಎಲ್ಲ ಬಡಾವಣೆ ಜನಗಳು ಸೇರಿಕೊಂಡು ಒಂದು ಗಣೇಶನ ಹಬ್ಬ ಆಗಲಿ ಸಾಮಾಜಿಕ ಕಾರ್ಯಗಳಾಗಲಿ ಮಾಡ್ಕೊಂಡು ಹೋಗಬೇಕು ಅಂತ ಇದು ಹಿರಿಯರೆಲ್ಲ ತೀರ್ಮಾನಿಸಿದ್ದಾರೆ. ಅದರಂತೆ ಮಾಡ್ಕೊಂಡು ಹೋಗೋದಕ್ಕೆ ನಾವೆಲ್ಲ ಇಚ್ಛೆಪಟ್ಟಿದ್ದೇವೆ. ಈ ಬಾರಿ 2025ಕ್ಕೆ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬವನ್ನು ಈ ಬಡಾವಣೆಯಲ್ಲಿ ಶುರು ಮಾಡಿದ್ದೀರಾ. ಯಾವ ರೀತಿ ಹಬ್ಬವನ್ನು ಮಾಡ್ತಾ ಇದ್ದೀರಾ? ಏನು ನಮ್ಮ ಭಾವನೆ ಹಿಂದೂ ಭಾವನೆಗಳು ಹಿಂದೆ ಧಾರ್ಮಿಕವಾದಂಥ ಹಬ್ಬಗಳೇನಿದೆ ಆ ಮುಖೇನ ಹಳೆಯ ಸಂಪ್ರದಾಯ ಉಡುಗೆ ತೊಡುಗೆಗಳನ್ನು ಅಪ್ಪಿಕೊಂಡು ಎಲ್ಲರೂ ಹಿಂದೂಗಳ ನಮ್ಮ ಒಂದು ಏನು ಸಂತೋಷವಾದ ಯುಗಾದಿ ಆಗಲಿ ಮುಂದೆ ಬರ್ತಕ್ಕಂಥ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡಬೇಕು ಅನ್ನೋದೇ ನಮ್ಮ ಹಿರಿಯರ ತೀರ್ಮಾನ. ಧರ್ಮಪ್ರಭು ಕೆಂಪೇಗೌಡರು ಅನುಸರಿಸಿಕೊಂಡು ಬಂದಂಥ ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಿಸಬೇಕು ಅನ್ನೋದೇ ನಮ್ಮ ಸಮೃದ್ಧಿ ಬಡಾವಣೆಯಲ್ಲಿ ಅನುಸರಿಸ್ತೇವೆ. ನಡೆದಾಡುವ ದೇವರೆಂದೇ ಆ ವಿಧಾನವನ್ನು ಪಡೆದಂಥ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ ಆಶಯವನ್ನು ಬಡಾವಣೆಯ ನಿವಾಸಿಗಳೆಲ್ಲರೂ ಕೂಡ ಒಂದು ಸಾಂಸ್ಕೃತಿಕ ವಾತಾವರಣವನ್ನು ಮಾಡಬೇಕಂತ ನಿರ್ಣಯಿಸಿರೋದು ಅತ್ಯಂತ ಶ್ಲಾಘನೀಯವಾದದ್ದು. ಈ ಬಡಾವಣೆ ಸಾಂಸ್ಕೃತಿಕವಾಗಿ ನಮ್ಮ ಪೂರ್ವಿಕರು ಅನುಸರಿಸಿಕೊಂಡಂಥ ಬಂದಂಥ ಪರಂಪರೆಯನ್ನು, ಅಪಹರಿಗಿರಗಳನ್ನು, ವೇಷಭೂಷಣಗಳನ್ನು, ಊಟೋಪಚಾರಗಳನ್ನು, ನಟೋಪಚಾರಗಳನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಆಶಯ ಆಗಲಿ ಬಡಾವಣೆಯ ನಿವಾಸಿಗಳೆಲ್ಲರಿಗೂ ಕೂಡ ದೇವರ ಕೃಪೆ ದೊರೆಯಲಿ ಅಂತೇಳಿ ತಮ್ಮೆಲ್ಲರನ್ನು ವಂದನೆ ಅಭಿನಂದಿಸ್ತೇನೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.